ಹೇಗಾದರೂ ನಿಮ್ಮ ಮೊದಲ ರೀಫಿಲಿಂಗ್ ಪ್ರಯತ್ನ ವಿಫಲವಾಗದೆ ಯಶಸ್ವಿಯಾಗುವಂತೆ ನಾನು ಎಲ್ಲರಿಗೂ ಶುಭ ಹಾರೈಸುತ್ತೇನೆ. ಒಂದು ವೇಳೆ ಈ ಮೊದಲ ಯತ್ನದಲ್ಲಿ ನೀವು ವಿಫಲವಾದರೆ ಚಿಂತಿಸಬೇಡಿ. ಮೊದಮೊದಲು ಸೋಲುವುದು ಸಾಮಾನ್ಯ ಸಂಗತಿ. ನಾನು ಮೊದಲ ಯತ್ನದಲ್ಲಿ ಸೋತಿದ್ದೇನೆ. ಬಹುತೇಕ ಎಲ್ಲರಿಗೂ ಈ ರೀತಿ ಆಗಬಹುದು. ನಿರಾಶೆಗೊಳ್ಳಬೇಡಿ. ಕನಿಷ್ಠ ನೀವು ರೀಫಿಲಿಂಗ್ ಮಾಡುವುದು ಹೇಗೆ ಎಂಬುದನ್ನು ಕಲಿಯುವಿರಿ ಮತ್ತು ಈ ಅನುಭವವು ನಿಮ್ಮ ಮುಂದಿನ ಪ್ರಯತ್ನಗಳಿಗೆ ಸಹಾಯ ಮಾಡುತ್ತದೆ. ನಿಮ್ಮ ತಪ್ಪುಗಳಿಂದಲೇ ಯಾವಾಗಲೂ ನೀವು ಕಲಿಯಬೇಕು. ಒಂದು ವೇಳೆ ನಿಮ್ಮ ಟೋನರ್ ಸರಿಯಾಗಿ ಪ್ರಿಂಟ್ ಮಾಡದಿದ್ದಲ್ಲಿ, ರೋಲರ್ಗಳು ಸರಿಯಾಗಿ ತಿರುಗದೆ ಹೋದರೆ ಚಿಂತಿಸಬೇಡಿ. ಈ ಟೋನರ್ ಅನ್ನು ಪಕ್ಕಕ್ಕೆ ಇರಿಸಿ. ಟೋನರ್ ಅನ್ನು ರೀಫಿಲ್ ಮಾಡಲು ಪ್ರಯತ್ನಿಸುವ ಮೊದಲು ಯಾವಾಗಲೂ ನಿಮ್ಮ ಬಳಿ ಇನ್ನೊಂದು ಬ್ಯಾಕಪ್ ಟೋನರ್ ಇಟ್ಟುಕೊಳ್ಳಿ. ಇನ್ನೊಂದು ಹೊಸ ಕಂಪ್ಯಾಟಿಬಲ್ ಟೋನರ್ ಇದ್ದರೆ ನಿಮ್ಮ ಪ್ರಿಂಟರ್ ಓಡುವುದು ನಿಲ್ಲದಂತೆ ನೀವು ನೋಡಿಕೊಳ್ಳಬಹುದು. ಈಗ ನಾನು ಈ ಟೋನರ್ ಕಾರ್ಟ್ರಿಜ್ಗಳನ್ನು ಹೇಗೆ ನಿರ್ವಹಣೆ ಮಾಡಬಹುದು ಎನ್ನುವ ಕುರಿತು ಕೆಲ ಉಪಯುಕ್ತ ಸಲಹೆಗಳನ್ನು ನೀಡುತ್ತೇನೆ. ನೀವು ಒಂದು ಹೊಸ ಪ್ರಿಂಟರ್ ಅನ್ನು ಖರೀದಿಸಿದ್ದೀರಿ ಎಂದು ಅಂದುಕೊಳ್ಳೋಣ, ಅಥವಾ ಹಳೆಯ ಪ್ರಿಂಟರ್ ಆಗಿದ್ದರೂ ಅಷ್ಟೇ. ಹೀಗೆ ಶುರು ಮಾಡಿ. 2 ಹೊಸ ಕಂಪ್ಯಾಟಿಬಲ್ ಟೋನರ್ಗಳನ್ನು ಖರೀದಿಸಿ. ನೀವು ಈಗಾಗಲೇ ಟೋನರ್ ಹೊಂದಿದ್ದರೆ, ಅಂದರೆ ಉದಾಹರಣೆಗೆ ನಿಮ್ಮ ಪ್ರಿಂಟರ್ ಹೊಸದಾಗಿದ್ದು ಅದರೊಳಗೆ ಮೂಲ ಕಂಪನಿಯ ಟೋನರ್ ಇದ್ದರೆ, ಈ ಒರಿಜಿನಲ್ ಟೋನರ್ ಖಾಲಿಯಾಗುವವರೆಗೂ ಕಾಯಿರಿ. ಈಗ ಈ ಒರಿಜಿನಲ್ ಟೋನರ್ ಅನ್ನು ರೀಫಿಲ್ ಮಾಡಬೇಡಿ. ಒರಿಜಿನಲ್ ಕಂಪನಿಯ ಟೋನರ್ ಅನ್ನು ರೀಫಿಲ್ ಮಾಡಲು ಯಾವಾಗಲೂ ಕಷ್ಟವಾಗುತ್ತದೆ. ರೀಫಿಲಿಂಗ್ ಕಷ್ಟಕರವಾಗಿಸಲು ಅವರು ಎಲ್ಲವನ್ನೂ ಮಾಡಿರುತ್ತಾರೆ. ಆದ್ದರಿಂದ ಈ ಟೋನರ್ನಿಂದ ಹೆಚ್ಚಿನದನ್ನು ನಿರೀಕ್ಷಿಸಬೇಡಿ. ಖಾಲಿಯಾದ ಮೇಲೆ ಅದನ್ನು ಪಕ್ಕಕ್ಕೆ ಇಡಿ. ಮುಂದೆ ನಿಮ್ಮ ಕಂಪ್ಯಾಟಿಬಲ್ ಟೋನರ್ಗಳು ಹಳೆಯದಾದಾಗ ನಂತರ ಬೇಕಾದರೆ ನೀವು ಇದನ್ನು ರೀಫಿಲ್ ಮಾಡಲು ಪ್ರಯತ್ನಿಸಬಹುದು. ಈಗ ಮೊದಲನೇ ಕಂಪ್ಯಾಟಿಬಲ್ ಟೋನರ್ ಅನ್ನು ಬಳಸಲು ಪ್ರಾರಂಭಿಸಿ. ಅದು ಖಾಲಿಯಾದ ನಂತರ ಎರಡನೇ ಹೊಸ ಕಂಪ್ಯಾಟಿಬಲ್ ಟೋನರ್ ಅನ್ನು ಅಳವಡಿಸಿ ಮತ್ತು ಅದನ್ನು ಬಳಸಲು ಪ್ರಾರಂಭಿಸಿ. ಬೇರೆ ಬೇರೆ ಕಂಪನಿ ಟೋನರ್ಗಳನ್ನು ಖರೀದಿಸಲು ಪ್ರಯತ್ನಿಸಿ. ಇದರಿಂದ ನೀವು ಯಾವ ಕಂಪನಿಯು ಉತ್ತಮವಾಗಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಜೊತೆಗೆ ವಿವಿಧ ಕಂಪನಿ ಟೋನರ್ಗಳ ಒಳಗಿನ ಆರ್ಕಿಟೆಕ್ಚರ್ ಸ್ವಲ್ಪ ವಿಭಿನ್ನವಾಗಿರುತ್ತದೆ. ಅದರಿಂದ ನೀವು ಬೇರೆ ಬೇರೆ ಟೋನರ್ ನಡುವಿನ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳುತ್ತೀರಿ. ಈಗ ಖಾಲಿ ಇರುವ ಮೊದಲನೇ ಟೋನರ್ ಅನ್ನು ರೀಫಿಲ್ ಮಾಡಿ. ಎರಡನೇ ಟೋನರ್ ಚಾಲನೆಯಲ್ಲಿರಲಿ. ಒಂದು ವೇಳೆ ಮೊದಲನೇ ಟೋನರ್ನ ರೀಫಿಲಿಂಗ್ ಯಶಸ್ವಿಯಾದರೆ ಒಳ್ಳೆಯದು. ಆದರೆ ಅದು ಫೇಲ್ ಆದರೆ ನಿರಾಶೆಗೊಳ್ಳಬೇಡಿ. ಎರಡನೇ ಟೋನರ್ ಖಾಲಿಯಾಗುವವರೆಗೂ ಕಾಯಿರಿ. ಅಲ್ಲಿಯವರೆಗೂ ಕಾಯಿರಿ. ಈಗ ನೀವು ಎರಡನೇ ಟೋನರ್ ಅನ್ನು ರೀಫಿಲ್ ಮಾಡುವಾಗ ಪ್ರತಿಯೊಂದು ಹೆಜ್ಜೆಯಲ್ಲೂ ಹೆಚ್ಚು ಜಾಗರೂಕರಾಗಿರಿ. ಡಿಸೆಂಬ್ಲಿಂಗ್, ರೀಫಿಲಿಂಗ್, ರೀಅಸೆಂಬ್ಲಿಂಗ್ ಎಲ್ಲ ಹಂತಗಳಲ್ಲೂ ಹುಷಾರಾಗಿರಿ. ನೀವು ಮೊದಲನೇ ಟೋನರ್ ಅನ್ನು ಸಹ ಜೊತೆಗೆ ಓಪನ್ ಮಾಡಬಹುದು. ಅಂದರೆ ಎರಡನೇ ಟೋನರ್ ಅನ್ನು ರೀಫಿಲ್ ಮಾಡುವಾಗ ಮೊದಲನೇ ಟೋನರ್ ಅನ್ನು ಸಹ ರೀಫಿಲ್ ಮಾಡಲು ಪ್ರಯತ್ನಿಸಿ. ಹೀಗೆ 2 ಟೋನರ್ಗಳ ಮೇಲೆ ಏಕಕಾಲದಲ್ಲಿ ಕೆಲಸ ಮಾಡಿ. ಎಲ್ಲಿ ಏನು ತಪ್ಪಾಗಿದೆ ಎಂಬುದನ್ನು ತಿಳಿದುಕೊಳ್ಳಲು ಸುಲಭವಾಗಬಹುದು. ಏಕೆಂದರೆ ಎರಡನೇ ಟೋನರ್ ಅನ್ನು ನೀವು ಮೊದಲು ಬಿಚ್ಚೇ ಇರಲಿಲ್ಲ, ಅಂದರೆ ಯಾರೂ ಅದನ್ನು ರೀಫಿಲ್ ಮಾಡಲು ಹೋಗಿರಲಿಲ್ಲ. ಆದ್ದರಿಂದ ಎರಡನೇ ಟೋನರ್ ಮೊದಲನೇ ಟೋನರ್ ಅನ್ನು ರೀಫಿಲ್ ಮಾಡಲು ಒಂದು ರೀತಿಯ ಮಾರ್ಗದರ್ಶಿಯಾಗಿರುತ್ತದೆ. 2 ಟೋನರ್ಗಳ ರೀಫಿಲಿಂಗ್ನ ಎಲ್ಲಾ ಹಂತಗಳನ್ನು ಗಮನಿಸುತ್ತಾ ಹೋಗಿ. ಮೊದಲನೇ ಟೋನರ್ ಅಲ್ಲಿ ಹಿಂದೆ ನೀವು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದ್ದರೆ ಅದನ್ನು ಈಗ ಸರಿಪಡಿಸಲು ಸಾಧ್ಯವಾಗುತ್ತದೆ, ಅಥವಾ ಕನಿಷ್ಠ ಎರಡನೇ ಟೋನರ್ನಲ್ಲಿ ಅದೇ ರೀತಿಯ ತಪ್ಪನ್ನು ನೀವು ಮಾಡಲು ಹೋಗುವುದಿಲ್ಲ. ಹೀಗೆ ನೀವು ತಪ್ಪುಗಳಿಂದ ಕಲಿಯುತ್ತೀರಿ, ನಿಮ್ಮ ಸ್ವಂತ ಅನುಭವದಿಂದ. ಅನುಭವವೇ ಉತ್ತಮ ಶಿಕ್ಷಕ. ಮ್ಯಾಗ್ನೆಟ್ ರೋಲರ್ನ ಸ್ಪ್ರಿಂಗ್ ಡ್ಯಾಮೇಜ್ ಆಗಿರುವುದು, ಅಥವಾ ಅರ್ಧಚಂದ್ರದ ಹುಕ್ ತಪ್ಪಾಗಿ ಸೇರಿಸಿರುವುದು ಮುಂತಾದ ಗಂಭೀರ ತಪ್ಪುಗಳನ್ನು ಮಾಡಿದ್ದರೆ ಈಗ ನೀವು ಅದನ್ನು ಗಮನಿಸಬಹುದು. ಹೊಸದಾದ ಎರಡನೇ ಟೋನರ್ನೊಂದಿಗೆ ಹೋಲಿಸಿ ನೋಡುವ ಮೂಲಕ ಇದನ್ನು ಸರಿಪಡಿಸಲು ಪ್ರಯತ್ನಿಸಬಹುದು. ಸಾಧ್ಯವಾದಷ್ಟು ಎಲ್ಲವನ್ನೂ ಸರಿಪಡಿಸಲು ಪ್ರಯತ್ನಿಸಿ. ಹೇಗಾದರೂ ಸರಿ ಹೋಗಬಹುದು ಎಂಬುದು ನನ್ನ ಎಣಿಕೆ. ಅದಕ್ಕಾಗಿಯೇ ನೀವು ಯಾವಾಗಲೂ 2 ಹೊಸ ಕಂಪ್ಯಾಟಿಬಲ್ ಟೋನರ್ಗಳನ್ನು ಬಳಸಿ. ಆಗ ಅವುಗಳಲ್ಲಿ ಹೆಚ್ಚಿನ ಪ್ರಮಾಣದ ವೇರ್ ಅಂಡ್ ಟೇರ್ ಇರುವುದಿಲ್ಲ. ಹಾಗಾಗಿ ಕೆಲಸ ಸುಗಮವಾಗುತ್ತದೆ. ಹೊಸ ಟೋನರ್ಗಳನ್ನು ನಿಭಾಯಿಸಲು ಸಾಧ್ಯವಾದರೆ ಮುಂದೆ ನಿಮಗೆ ಹಳೆಯ ಟೋನರ್ಗಳನ್ನು ನಿರ್ವಹಿಸಲು ಸುಲಭವಾಗುತ್ತದೆ. ಆದ್ದರಿಂದ ಹಳೆಯ ಟೋನರ್ಗಳೊಂದಿಗೆ ಎಂದಿಗೂ ಪ್ರಾರಂಭಿಸಬೇಡಿ. ನೀವು ಸೆಕೆಂಡ್ ಹ್ಯಾಂಡ್ ಪ್ರಿಂಟರ್ ಖರೀದಿಸಿದ್ದರೂ ಸಹ ಕನಿಷ್ಠ ಹೊಸ ಕಂಪ್ಯಾಟಿಬಲ್ ಕಾರ್ಟ್ರಿಜ್ಗಳನ್ನು ಖರೀದಿಸಿ ಮತ್ತು ಅವುಗಳಿಂದ ಶುರು ಮಾಡಿ. ಇಷ್ಟು ಮಾಡಿದ ಮೇಲೂ ಮೊದಲನೇ ಟೋನರ್ ಕಾರ್ಯನಿರ್ವಹಿಸದಿದ್ದರೆ ಅದನ್ನು ಪಕ್ಕಕ್ಕೆ ಇರಿಸಿ. ಕಡೆ ಪಕ್ಷ ನಿಮ್ಮ ಎರಡನೇ ಟೋನರ್ ಕೆಲಸ ಮಾಡುತ್ತದೆ ಎಂದು ನನಗೆ ಭರವಸೆ ಇದೆ. ನೀವು ನಮ್ಮ ವಿಡಿಯೋವನ್ನು ಪ್ರಾಮಾಣಿಕವಾಗಿ ಕೂಲಂಕುಷವಾಗಿ ನೋಡಿದ್ದರೆ ನಿಮ್ಮ ಅದೃಷ್ಟವು ಅಷ್ಟು ಕೈ ಕೊಡುವುದಿಲ್ಲ ಎಂದು ನಾನು ನಂಬುತ್ತೇನೆ. ಈಗ 3ನೇ ಟೋನರ್ ಅನ್ನು ಖರೀದಿಸಿ ಅಥವಾ ಆರ್ಡರ್ ಮಾಡಿ.
ಅಂದರೆ ಮೂರನೇ ಕಂಪ್ಯಾಟಿಬಲ್ ಟೋನರ್, ಇನ್ನೊಂದು 500 ರೂಪಾಯಿಗಳು. ನೀವು ಖಂಡಿತವಾಗಿಯೂ ಇಂತಹ ಸಣ್ಣ ಮತ್ತು ಜಾಣತನದ ಹೂಡಿಕೆಗಳನ್ನು ಮಾಡಲೇಬೇಕು. ಇಲ್ಲದಿದ್ದರೆ ನಿಮ್ಮ ಪ್ರಿಂಟರ್ ಹಾಳಾಗಬಹುದು ಮತ್ತು ಮುಂದೆ ನೀವು ಇದರ ಸರ್ವಿಸ್ಗಾಗಿ ಬೇಕಾದಷ್ಟು ಹಣವನ್ನು ಖರ್ಚು ಮಾಡಬೇಕಾಗಬಹುದು. ಹಾಗಾಗಿಯೇ ಶುರುವಿನಿಂದಲೇ ಜಾಗರೂಕರಾಗಿದ್ದರೆ ಒಳಿತು. ಈಗ ನೀವು ಎರಡನೇ ಟೋನರ್ ಮತ್ತು ಮೂರನೇ ಟೋನರ್ ಅನ್ನು ಮತ್ತೆ ಮತ್ತೆ ಹಲವಾರು ಬಾರಿ ರೀಫಿಲ್ ಮಾಡುವ ಸಮಯದಲ್ಲಿ ನೀವು ಸಾಕಷ್ಟು ಪರಿಣಿತಿ ಮತ್ತು ಅನುಭವವನ್ನು ಪಡೆಯುತ್ತೀರಿ. ಈ ಆಶ್ವಾಸನೆಯನ್ನು ನಾನು ನೀಡುತ್ತೇನೆ. ಈಗ ನೀವು ಆ ಮೊದಲನೇ ಟೋನರ್ ಅನ್ನು ತೆಗೆದುಕೊಳ್ಳಬಹುದು. ರೀಫಿಲ್ ಮಾಡಲು ಕಷ್ಟವೆನಿಸುವ ಮೂಲ ಕಂಪನಿಯ ಟೋನರ್ ಅನ್ನು ಸಹ ತೆಗೆದುಕೊಳ್ಳಬಹುದು. ಅಲ್ಲದೆ ನಿಮ್ಮೊಂದಿಗೆ ಬೇರೆ ಯಾವುದೇ ಹಳೆಯ ಟೋನರ್ಗಳಿದ್ದರೆ ಈಗ ಅವೆಲ್ಲವನ್ನು ತೆಗೆದುಕೊಳ್ಳಿ. ಒಂದೊಂದಾಗಿ ರೀಫಿಲ್ ಮಾಡಲು ಪ್ರಯತ್ನಿಸಿ. ಇದನ್ನೆಲ್ಲ ಮಾಡುವ ಮೊದಲು 120 ಗ್ರಾಂನ 10 ಇಂಕ್ ಬಾಟಲ್ಗಳು ಅದನ್ನು ಆರ್ಡರ್ ಮಾಡಲು ಮರೆಯದಿರಿ. ಇಷ್ಟೊಂದು ಟೋನರ್ಗಳನ್ನು ರೀಫಿಲ್ ಮಾಡಬೇಕಾಗಿದೆ, ಹಾಗಾಗಿ ಅದರ ಅವಶ್ಯಕತೆ ಬೀಳುತ್ತದೆ. ಈಗ ಈ ಕಾರ್ಟ್ರಿಜ್ಗಳಲ್ಲಿ ಯಾವ ಕೆಲಸ ಮಾಡುತ್ತಿವೆ ಎಂದು ಚೆಕ್ ಮಾಡಿ. ಕೆಲವು ಯಶಸ್ವಿಯಾಗಬಹುದು, ಕೆಲವು ವಿಫಲವಾಗಬಹುದು. ಹೆಚ್ಚಿಗೆ ಚಿಂತಿಸದೆ ಮುಂದುವರಿಯಬೇಕಾಗುತ್ತದೆ. ನಿಮ್ಮ ಬಳಿ ಈಗ ಬೆರಳೆಣಿಕೆಯಷ್ಟು ಕೆಲಸ ಮಾಡುವ ಕಾರ್ಟ್ರಿಜ್ಗಳ ಸಂಗ್ರಹವಿದೆ. ಅವೆಲ್ಲವನ್ನು ಒಂದೊಂದಾಗಿ ಬಳಸಲು ಪ್ರಾರಂಭಿಸಿ. ಖಾಲಿಯಾಗುತ್ತಿದ್ದಂತೆ ಒಂದೊಂದಾಗಿ ರೀಫಿಲ್ ಮಾಡಿಟ್ಟುಕೊಳ್ಳಿ. ಈ ಪ್ರತಿಯೊಂದು ಕಾರ್ಟ್ರಿಜ್ಗಳ ಮೇಲೆ ನೀವು ಎಷ್ಟು ಬಾರಿ ರೀಫಿಲ್ ಮಾಡಿದ್ದೀರೋ ಆ ಸಂಖ್ಯೆಯನ್ನು ಬರೆಯುತ್ತಾ ಹೋಗಿ. ಯಾವುದೇ ಕಾರ್ಟ್ರಿಜ್ ನಿಷ್ಪ್ರಯೋಜಕವಾದರೆ ಅದನ್ನು ಸಂಪೂರ್ಣವಾಗಿ ಬಿಸಾಡದೆ ಕೆಲಸಕ್ಕೆ ಬರುವಂತಹ ಚೆನ್ನಾಗಿ ಕಾಣುವಂತಹ ಕಾಂಪೊನೆಂಟ್ಗಳನ್ನೆಲ್ಲ ಸಂಗ್ರಹಿಸಿ ಇಟ್ಟುಕೊಳ್ಳಿ. ಡ್ರಮ್, ಪಿಸಿಆರ್ ರೋಲರ್, ಮ್ಯಾಗ್ನೆಟಿಕ್ ಡ್ರಮ್ನ ಸೈಡ್ ಬುಷ್ಗಳು, ಸ್ಪ್ರಿಂಗ್ಗಳು, ಸೈಡ್ ಪಿನ್ಗಳು, ಸೈಡ್ ಕ್ಯಾಪ್ಗಳು ಯಾವುದಾದರೂ ಸರಿ ತೆಗೆದು ಇಟ್ಟುಕೊಳ್ಳಿ. ನಾನು ಸಹ ಹಾಗೆ ಮಾಡುತ್ತೇನೆ. ಎಲ್ಲಿಯಾದರೂ ಏನಾದರೂ ಉಪಯೋಗಕ್ಕೆ ಬರಬಹುದು. ಕೆಲವೊಮ್ಮೆ ಕೇವಲ ಸೈಡ್ ಕ್ಯಾಪ್ ಒಡೆದು ಹೋಗಬಹುದು ಅಥವಾ ಅದರೊಳಗಿನ ಅರ್ಧ ಚಂದ್ರದ ಆಕಾರದ ಗ್ರೂ ಹಾನಿಗೊಳಗಾಗಬಹುದು. ಆ ಸಮಯದಲ್ಲಿ ನಿಮ್ಮ ಸಂಗ್ರಹಣೆಯಲ್ಲಿ ಬದಲಿ ಬಿಡಿ ಭಾಗ ಲಭ್ಯವಿದ್ದರೆ ಒಳ್ಳೆಯದು ಅಲ್ಲವೇ? ಈ ಸಣ್ಣ ಸೈಡ್ ಪಿನ್ಗಳು ಸ್ವಲ್ಪ ಉದ್ದವಾಗಿರಬೇಕು. ಆಗ ನೀವು ಸುಲಭವಾಗಿ ತೆಗೆಯುವುದು ಹಾಕುವುದು ಮಾಡಬಹುದು. ಹಾಗಾಗಿ ಎಲ್ಲ ದೊಡ್ಡ ಸೈಜ್ನ ಸೈಡ್ ಪಿನ್ಗಳನ್ನು ಸಂಗ್ರಹಿಸಿಟ್ಟುಕೊಳ್ಳಿ. ಅಲ್ಲದೆ ಯಾವುದೇ ಟೋನರ್ ಕಾರ್ಟ್ರಿಜ್ಗೆ ಪೌಡರ್ ಅನ್ನು ತುಂಬಿದ ನಂತರ ಕೆಲಸ ಮಾಡುವುದು ನಿಲ್ಲಿಸಿದರೆ ಕಾರ್ಟ್ರಿಜ್ ಅನ್ನು ಬಿಸಾಡುವ ಮೊದಲು ಅದರೊಳಗಿರುವ ಟೋನರ್ ಪೌಡರ್ ಅನ್ನು ಸಂಗ್ರಹಿಸಲು ಪ್ರಯತ್ನಿಸಿ. ಅದನ್ನು ಒಂದು ಖಾಲಿ ಬಾಟಲ್ನಲ್ಲಿ ಹಾಕಿ ಇಡಬಹುದು. ಯಾವುದೂ ವೇಸ್ಟ್ ಆಗದಂತೆ ನೋಡಿಕೊಳ್ಳಿ. ಮತ್ತು ಶುರುವಿನಲ್ಲಿ ನಿಮ್ಮ ಟೋನರ್ 2 ಅಥವಾ 3 ರೀಫಿಲ್ಗಳ ನಂತರ ಕೆಟ್ಟು ಹೋದರೆ ನಿರಾಶೆಗೊಳ್ಳಬೇಡಿ. ಇದು ಒಳ್ಳೆಯ ಆರಂಭವೇ ಸರಿ. ಅನುಭವ ಆಗುತ್ತಾ ಹೋದಂತೆ ನೀವು 5 ಅಥವಾ ಹೆಚ್ಚು ಬಾರಿ ರೀಫಿಲ್ ಮಾಡಲು ಸಾಧ್ಯವಾಗಬಹುದು. ಆದ್ದರಿಂದ ಕಲಿಯುತ್ತಲೇ ಇರಿ ಮತ್ತು ಅಭ್ಯಾಸವನ್ನು ಮುಂದುವರಿಸುತ್ತಲೇ ಹೋಗಿ. ಮೊದಲ ಬಾರಿಗೆ ನೀವು ರೀಫಿಲ್ ಮಾಡುವ ಮುನ್ನ ಅವಕಾಶ ಸಿಕ್ಕರೆ ಕೆಲ ಅನುಭವಿ ವ್ಯಕ್ತಿಗಳು ಯಾವುದಾದರೂ ರೀಫಿಲಿಂಗ್ ಸೆಂಟರ್ಗಳಲ್ಲಿ ಯಾವ ರೀತಿ ರೀಫಿಲ್ ಮಾಡುತ್ತಾರೆ ಎಂದು ಗಮನಿಸಿ. ನಿಮ್ಮ ಎದುರಿಗೆ ನಿಮ್ಮ ಕಣ್ಣ ಮುಂದೆ ನಡೆಯುವುದನ್ನು ಗಮನಿಸಿದರೆ ಬಹುಶಃ ಇನ್ನಷ್ಟು ಸರಿಯಾದ ರೀತಿಯಲ್ಲಿ ನೀವು ಕಲಿತುಕೊಳ್ಳುತ್ತೀರಿ. ಈ ಯೂಟ್ಯೂಬ್ ವಿಡಿಯೋಗಳನ್ನು ನೀವು ಎಷ್ಟು ಬಾರಿ ವೀಕ್ಷಿಸಿದರೂ, ನಿಮಗೆ ಎಷ್ಟೇ ವಿವರವಾಗಿ ನಾನು ತಿಳಿಸಲು ಪ್ರಯತ್ನಿಸಿದರೂ ಈ 2D ವಿಡಿಯೋ ನಿಮಗೆ ಸಂಪೂರ್ಣ ಚಿತ್ರಣವನ್ನು ನೀಡದೇ ಹೋಗಬಹುದು. ಅದೇ ರೀತಿ ಯಾರಾದರೂ ರೀಫಿಲ್ ಮಾಡುವುದನ್ನು ಸುಮ್ಮನೆ ಒಮ್ಮೆ ನೋಡಿ ಹಿಂದಿರುಗಿ ಬಂದು ಏಕಾಏಕಿ ನೀವು ರೀಫಿಲ್ ಮಾಡಲು ಹೋದರೆ ಅದೂ ಸಹ ಫೇಲ್ಯೂರ್ ಆಗಬಹುದು. ಆದ್ದರಿಂದ ಲೇಸರ್ ಪ್ರಿಂಟರ್ ಟೋನರ್ ಅನ್ನು ರೀಫಿಲ್ ಮಾಡುವುದನ್ನು ಕಲಿಯಲು ನಮ್ಮ ವಿಡಿಯೋ ನಿಮಗೆ ಅತ್ಯುತ್ತಮ ಕೈಪಿಡಿಯಾಗಿದೆ ಎಂದು ನಾನು ನಿಸ್ಸಂದೇಹವಾಗಿ ಹೇಳಲು ಇಚ್ಛಿಸುತ್ತೇನೆ. ಈ ರೀಫಿಲಿಂಗ್ ವಿಧಾನವು ಎಲ್ಲ ಲೇಸರ್ ಟೋನರ್ಗಳಲ್ಲಿ ಹೆಚ್ಚು ಕಡಿಮೆ ಒಂದೇ ರೀತಿ ಆಗಿರುತ್ತದೆ. ಯಾವುದೇ ಲೇಸರ್ ಪ್ರಿಂಟರ್ ಅನ್ನು ಖರೀದಿಸಿದರೆ ಅವುಗಳು ಒಂದೇ ರೀತಿಯ ಟೋನರ್ ಕಾರ್ಟ್ರಿಜ್ ಅನ್ನು ಹೊಂದಿರುತ್ತವೆ. ಆದರೆ ರೀಫಿಲಿಂಗ್ ವಿಧಾನವು ಸ್ವಲ್ಪ ವಿಭಿನ್ನವಾಗಿರುತ್ತದೆ. ಎಲ್ಲ ಕಾರ್ಟ್ರಿಜ್ಗಳು ಒಂದೇ ರೀತಿಯ ಕಾಂಪೊನೆಂಟ್ಗಳನ್ನು ಹೊಂದಿರುತ್ತವೆ. ಫ್ರೆಶ್ ಟೋನರ್ ಕಂಪಾರ್ಟ್ಮೆಂಟ್ ಮತ್ತು ವೇಸ್ಟ್ ಟೋನರ್ ಕಂಪಾರ್ಟ್ಮೆಂಟ್, ಡ್ರಮ್, ಪಿಸಿಆರ್, ಮ್ಯಾಗ್ನೆಟಿಕ್ ರೋಲರ್, ವೈಪರ್ ಬ್ಲೇಡ್, ಡಾಕ್ಟರ್ ಬ್ಲೇಡ್ ಈ ಎಲ್ಲ ಕಾಂಪೊನೆಂಟ್ಗಳು ಇರುತ್ತವೆ. ಆದರೆ ಅವುಗಳು ಕೊಂಚ ವಿಭಿನ್ನ ರೀತಿಯಲ್ಲಿ ಜೋಡಿಸಲ್ಪಟ್ಟಿರುತ್ತವೆ ಮತ್ತು ಅವುಗಳನ್ನು ತೆಗೆಯಲು ನೀವು ಸ್ವಲ್ಪ ಭಿನ್ನ ವಿಧಾನ ಅನುಸರಿಸಬೇಕಾಗಬಹುದು. ಸ್ಪ್ರಿಂಗ್ಗಳು ಬೇರೆ ರೀತಿ ಇರಬಹುದು. ಬಿಡಿಸುವ ಮತ್ತು ಜೋಡಿಸುವ ವಿಧಾನವು ವಿಭಿನ್ನವಾಗಿರಬಹುದು. ಆದರೆ ವೇಸ್ಟ್ ಟೋನರ್ ಅನ್ನು ತೆಗೆದುಹಾಕುವುದು, ಫ್ರೆಶ್ ಟೋನರ್ ಅನ್ನು ತುಂಬುವುದು, ಕಾಂಪೊನೆಂಟ್ಗಳನ್ನು ಸ್ವಚ್ಛಗೊಳಿಸುವುದು ಎಲ್ಲವೂ ಒಂದೇ ರೀತಿ ಇರುತ್ತದೆ. ಆದ್ದರಿಂದ ಈ ವಿಡಿಯೋ ಯಾವುದೇ ರೀತಿಯ ಲೇಸರ್ ಟೋನರ್ ಕಾರ್ಟ್ರಿಜ್ ಅನ್ನು ರೀಫಿಲ್ ಮಾಡಲು ಖಂಡಿತವಾಗಿ ನಿಮಗೆ ಉತ್ತಮ ಮಾರ್ಗದರ್ಶಿಯಾಗಿದೆ. ನಮ್ಮ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿದ ನಂತರ
ನಿಮ್ಮ ಕಾರ್ಟ್ರಿಜ್ ಹೇಗೆ ವಿಭಿನ್ನವಾಗಿದೆ ಮತ್ತು ಅದನ್ನು ಹೇಗೆ ಡಿಸೆಂಬಲ್ ಮತ್ತು ರೀಅಸೆಂಬಲ್ ಮಾಡಬಹುದು ಇದನ್ನು ನೀವು ಒಮ್ಮೆ ನೋಡಿಕೊಳ್ಳಬೇಕಾಗುತ್ತದೆ. ಅದನ್ನು ಅರ್ಥ ಮಾಡಿಕೊಂಡ ಮೇಲೆ ಯಾವುದೇ ರೀತಿಯ ಕಾರ್ಟ್ರಿಜ್ ಅನ್ನು ನೀವು ರೀಫಿಲ್ ಮಾಡಬಹುದು. ನಮ್ಮ ಈ ವಿಡಿಯೋದಲ್ಲಿ HP1020 ಪ್ಲಸ್ ಪ್ರಿಂಟರ್ ಮತ್ತು ಕೆನಾನ್ LBP2900B ಜೊತೆಗೆ ಇನ್ನೂ ಕೆಲವು ಪ್ರಿಂಟರ್ಗಳಲ್ಲಿ ಬಳಸಲಾಗುವಂತಹ HP12A ಟೋನರ್ ಅನ್ನು ರೀಫಿಲ್ ಮಾಡಿದ್ದೇವೆ. ಈ ಟೋನರ್ ಒಂದು ರೀತಿಯ ಯೂನಿವರ್ಸಲ್ ಟೋನರ್ ಆಗಿದೆ ಮತ್ತು ಇದನ್ನು ರೀಫಿಲ್ ಮಾಡುವುದು ತುಂಬಾ ಸುಲಭ. ಅದಕ್ಕಾಗಿಯೇ ನಾವು HP1020 ಪ್ಲಸ್ ಅಥವಾ ಈ ನಿರ್ದಿಷ್ಟ ಟೋನರ್ ಕಾರ್ಟ್ರಿಜ್ ಅನ್ನು ಬಳಸುವ ಪ್ರಿಂಟರ್ ಅನ್ನು ಖರೀದಿಸಲು ಸಲಹೆ ನೀಡುತ್ತೇವೆ. ಏಕೆಂದರೆ ಇದನ್ನು ರೀಫಿಲ್ ಮಾಡುವುದು ಅತ್ಯಂತ ಸುಲಭ. ನಿಮ್ಮ ಮನೆಯಲ್ಲೂ ಯಾರು ಬೇಕಾದರೂ ಇದನ್ನು ರೀಫಿಲ್ ಮಾಡಬಹುದು.